ವಿಡಿಯೋ ಸ್ವಾಗತ. ಈಗಾಗಲೇ ಈ ಒಂದು ಫಾರ್ಮ್ ನನಗೆ ಸಿಗೋದು ತುಂಬ ತಡವಾಗಿದ್ದರಿಂದ ಈ ವಿಡಿಯೋ ಮಾಡೋಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಯಿತು. ಓಕೆ, ಇದು ಇದರ ಬೆಲೆ 20 ರೂಪಾಯಿ. ಅಂದರೆ 2 ಕಾಪಿ ಬರ್ತವೆ ನಿಮಗೆ ಒಂದನ್ನು ತೆಗೆದುಕೊಂಡ್ರೆ. ಓಕೆ, ಎರಡರಲ್ಲಿ ಅರ್ಜಿನ ಫಿಲಪ್ ಮಾಡಿ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಈ ಫಾರ್ಮ್ ಸಿಗೋದು ನನಗೆ ಭಾಳ ತಡ ಆಯಿತು. ಇದು ಆಲ್ರೆಡಿ ಡೇಟು 2024 ಕೊನೆಯ ಡೇಟ್ ಆಗಿದೆ, 25 ನವೆಂಬರ್. ಈ ವಿಡಿಯೋ ಮಾಡ್ತಾಯಿದ್ರು ಕೂಡ ನಾನು ಇವತ್ತೇ ಕೊನೆಯ ಡೇಟನ್ನು, ಯಾಕಂದರೆ ಈ ಫಾರ್ಮ್ ನನಗೆ ಸಿಕ್ಕಿದ್ದಿಲ್ಲ. ಹಾಗಾಗಿ ನಾನು ಇದನ್ನು ಹಾಕಲು ಸ್ವಲ್ಪ ಸಮಯ ತೆಗೆದುಕೊಂಡಿತು. ಓಕೆ, ಬಟ್ ಇವಾಗ ಇದು ಹೆಲ್ಪ್ ಆಗ್ತಿದ್ರೆ ನೆಕ್ಸ್ಟ್ ಕಾಲ್ ಫಾರ್ಮ್ಗೆ ಏನಾದರೂ ಹೆಲ್ಪ್ ಆಗ್ಬೋದು. ಬಟ್ ಇವತ್ತು ಯಾರು ಏನೋ ಕಳಿಸ್ತಾಯಿದ್ರು ಅವ್ರಿಗೆ ಇನ್ನೂ ಸಂಜೆ 5 ಗಂಟೆ ತನಕ ಟೈಮ್ ಇದೆ. ಹಾಗಾಗಿ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಇದನ್ನು ನಾನು ಎಲ್ಲಿ ಪಡೆದೆ ಅಂದರೆ ಬೆಂಗಳೂರಲ್ಲಿ MS ಬಿಲ್ಡಿಂಗ್ ಅಂತ ಇದೆ, ವಿಧಾನಸೌಧ ಅಪೋಸಿಟ್ ಇದೆ MS ಬಿಲ್ಡಿಂಗ್, ಅಲ್ಲಿ ಸಿಗುತ್ತೆ. ಓಕೆ, ನೀವು ಅಲ್ಲಿ ಯಾರಿಗಾದ್ರೂ ಕೇಳಿದ್ರೆ ಕೂಡ MS ಬಿಲ್ಡಿಂಗ್, ಅಥವಾ ನೀವು ಗೂಗಲಲ್ಲಿ MS ಬಿಲ್ಡಿಂಗ್ ಅಂತ ಹೊಡೆದ್ರೆ ಅದರ ಲೊಕೇಶನ್ ಬರುತ್ತೆ, ಅಲ್ಲಿ ನೀವು ಪಡ್ಕೋಬೋದು. ಓಕೆ, ಇಲ್ಲಿ ಏನು ಹಾಕಬೇಕು, ನೀವು ನೋಟಿಫಿಕೇಷನ್ ಕೊಟ್ಟಿದ್ದರೆ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಒಂದು ಅಂಚೆ ಪೆಟ್ಟಿಗೆ 5074 ಬೆಂಗಳೂರು 560001, ಈ ಥರ ಏನಿದೆ ಅದನ್ನು ಇಲ್ಲಿ ಫಿಲಪ್ ಮಾಡಬೇಕು. ನಿಮ್ಮ ಒಂದು ಇಮೇಜ್ನ ಹಾಕಬೇಕಿಲ್ಲಿ. ಓಕೆ, ಇನ್ನು ಇಲ್ಲಿ ನೋಟಿಫಿಕೇಷನ್ ನಂಬರು ದಿನಾಂಕ 25/10/2024 ಹೊರಡಿಸಿರೋದರಿಂದ ಈ ಡೇಟ್ನ ಹಾಕಬೇಕು. ಓಕೆ, ಯಾವ ಆಪ್ರೇಟರ್, ಸಪೋಸ್ ನೀವೇನಾದರೂ ಕಂಪ್ಯೂಟರ್ ಆಪ್ರೇಟರ್ ಇದ್ದರೆ ಕಂಪ್ಯೂಟರ್ ಆಪ್ರೇಟರ್ ಅಂತ ಬರೋದು, ಕನ್ನಡದಲ್ಲಿ ಕೂಡ ಬರಬಹುದು. ನೆಕ್ಸ್ಟು ಈ ಒಂದು ಅರ್ಜಿನ ಸಂಪೂರ್ಣ ಕನ್ನಡದಲ್ಲಿ ತುಂಬಿ, ಯಾಕಂದರೆ ಆಲ್ರೆಡಿ ಒಂದು ಫಾರ್ಮ್ಯಾಟ್ ಕೂಡ ಕನ್ನಡದಲ್ಲಿ ಇರೋದರಿಂದ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ನಿಮ್ಮ ಹೆಸರು, ಅಂಚೆ ವಿಳಾಸ, ನಿಮ್ಮ ಹೆಸರು ಹಾಕಬೇಕು, ಅಂಚೆ ವಿಳಾಸ ಹಾಕಬೇಕು, ನೀವೇನು ಆಧಾರ್ ಕಾರ್ಡ್ಲಿದೆ ಆ ರೀತಿ. ಇನ್ನು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ, ಇಲ್ಲಿ ಒಂದು 15/6/2023 ಏನಿದೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮ್ಮ ಊರು ಅಥವಾ ನಿಮ್ಮ ನಗರ ಇದ್ದರೆ ನಗರ ಅಂತ, ತಾಲೂಕು, ಜಿಲ್ಲೆ, ರಾಜ್ಯ ಇವೆಲ್ಲ ಫಿಲಪ್ ಮಾಡಿ. ಇಲ್ಲಿ ನೀವು ಪುರುಷರಾಗಿದ್ದರೆ ಪುರುಷ ಅಂತ ಹಾಕಿ, ಫೀಮೇಲ್ ಆಗಿದ್ದರೆ ಫೀಮೇಲ್ ಅಂತ ಹಾಕಿ. ಓಕೆ, ನೆಕ್ಸ್ಟು ನೀವು ಭಾರತೀಯ ಪೌರತ್ವ ಅಂದರೆ ಹೌದು ಅಂತ ಹಾಕಿ, ಹೌದು ಭಾರತೀಯ ಅಂತ ಹಾಕಿ, ಇಲ್ಲಾಂದರೆ ಹೌದು ಅಂತ ಹಾಕಿದ್ರು ಅಷ್ಟೇ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ವಿಧವೆಯರಾಗಿದ್ದರೆ ವಿಧವೆಯರ ಅಂತ, ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಮೆನ್ಷನ್ ಮಾಡಿ. ಜೀತ ಕಾರ್ಮಿಕರೇ ಇಲ್ಲ ಅಂತ ಇದ್ದರೆ ಇಲ್ಲ, ಹೌದು ಅಂದರೆ ಹೌದು, ಈ ರೀತಿ ಹಾಕಿ. ನೆಕ್ಸ್ಟು ಇದನ್ನು ಕೂಡ ಕೇಳಿದರೆ, ಸರ್ಕಾರದಲ್ಲಿ ಸ್ಥಳೀಯ ಪ್ರಾಧಿಕಾರದ ವರ್ಗದಲ್ಲಿ ಸರ್ಕಾರದ ಸ್ವಾಮ್ಯಕ್ಕೆ ಸೇರಿದ, ನೋಡಿ ಇದನ್ನು ನೀವು ಫಿಲಪ್ ಮಾಡಬೇಕಾದ್ರೆ ದಯವಿಟ್ಟು ವಿಡಿಯೋನ ಸ್ಲೋ ಇಟ್ಟು ನೋಡಿ, ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ವಿಡಿಯೋನ ನಾನು ನಾರ್ಮಲ್ ಹಿಡಿದ್ರ ಬದಲು 0.5 ಇಟ್ಟು ನೋಡಿದ್ರೂ ಏನೂ ಅಡ್ಡಿಯಿಲ್ಲ. ಓಕೆ, ಸರ್ಕಾರದ ಸ್ವಾಮ್ಯಕ್ಕೆ ಸೇರಿದ ಇಲ್ಲವೇ ನಿಯಂತ್ರಣಕ್ಕೆ ಸೇರಿದ ನಿಗಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಹಾಗಾದರೆ ಎಷ್ಟು ವರ್ಷ ಅಂತ ಈ ರೀತಿ ಕೇಳಿದ್ದಾರೆ. ನೀವು ಏನಾದರೂ ವರ್ಕ್ ಮಾಡಿದರೆ ಅದನ್ನು ಕೂಡ ಮೆನ್ಷನ್ ಮಾಡಿ. NCC ಕೆಡೆಯಲ್ಲಿ ಪೂರ್ಣಾವಧಿ ಬೋಧಕರಾಗಿದ್ದು, ಅಂದರೆ NCC ಅವರಿಗೆ ಏನಾದರೂ ಟೀಚರ್ ಆಗಿದ್ರೆ ಅಂತ ಕೇಳಿದರೆ, ಅದರ ಏನೋ ಇದ್ದರೆ ಡಾಕ್ಯುಮೆಂಟ್ಸು ನೀವು ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಜನಗಣತಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಅಂಗವಿಕಲರೇ ನೀವೇನಾದರೂ ಇದ್ದರೆ ಹೌದು ಅಂತ ಹಾಕಿ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಇಲ್ಲಿ ನೀವು ಲಗತ್ತಿಸಬೇಕಾಗುತ್ತದೆ. ಓಕೆ, ಮಾಜಿ ಸೈನಿಕರಾಗಿದ್ದರೆ ಹೌದು ಅಂತ ಹಾಕಿ. ಇಲ್ಲೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಮಾಜಿ ಸೈನಿಕರಾಗಿದ್ದರೆ ಮಾಜಿ ಸೈನಿಕರು ಅಂತ ಹಾಕಿ, ಇಲ್ಲಿ ನೀವು ಯಾವ ಒಂದು ಜಾತಿಗೆ ಸೇರ್ಪಡ್ತೀರೋ ಅದನ್ನು ಹಾಕಿ. ಓಕೆ, ಇನ್ನು ಅದರ ಜೊತೆಗೆ SC/ST ಸೇರಿದರೆ SC/ST ಅಂತ ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲ ಅಂದರೆ OBCಯಲ್ಲಿ ಇಷ್ಟು ಕ್ಯಾಟಗರಿ ಇದ್ದಾವೆ. ಓಕೆ, ಇಲ್ಲಿ ಕ್ಯಾಟಗರಿ 1 ಸಪ್ರೇಟ್ OBC ಬಿಟ್ಟು ಬರುತ್ತೆ. ಇಲ್ಲಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ನೀವು ಯಾವ ಕ್ಯಾಟಗರಿ ಸೇರಿದರೆ ಹೌದು ಅಂತ ಹಾಕಿ. ಓಕೆ, ನಿಮಗೆ ಕಾಸ್ಟ್ ಇನ್ಕಮ್ ಇದ್ದರೆ, ಸಪೋಸ್ ಕೆಲವೊಬ್ಬರು ಜನರಲ್ಲಿ ಇದ್ದೀವಿ ನಾವು ಯಾವುದೇ ಕ್ಯಾಟಗರಿ ಇಲ್ಲ ಅಂದರೆ ಇಲ್ಲಿ ಏನೂ ಹಾಕೋದು ಬೇಡ. ಓಕೆ, ಡೈರೆಕ್ಟಾಗಿ ನೀವು ಮಾಡಬೇಕು. ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗಗಳಿಗೆ ನೀವು ಇರದೇ ಇದ್ದರೆ, ಆ್ಯಕ್ಚುಲಿ OBC ಅವ್ರಿಗೂ DD ಇದೆ, ನಾನ್ OBC ಅವ್ರಿಗೆ DD ಇದೆ. ಅಂದರೆ ಜನರಲ್ ಅವ್ರಿಗೆ 500 ರೂಪಾಯಿ DD. ನೋಡಿ, ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಂತ ಕರೀತಾರೆ, ಇಂಡಿಯನ್ ಪೋಸ್ಟಲ್ ಆರ್ಡರ್. ಆ ಪೋಸ್ಟಲ್ ಆರ್ಡರ್ ಯಾವ ರೀತಿ ಇರುತ್ತೆ ಅಂದರೆ, ಅದನ್ನು ನೀವು ಪೋಸ್ಟ್ ಆಫೀಸಲ್ಲಿ ಪೋಸ್ಟಲ್ ಆರ್ಡರ್ ಕೊಡು ಅಂದರೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಇರುತ್ತೆ. ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ ಅಂದರೆ 10, 20, 50, 100 ರೂಪಾಯಿ ಪೋಸ್ಟಲ್ DDಗಳು ಇರ್ತವೆ. ನಿಮಗೆ 500 ರೂಪಾಯಿ ಬೇಕಂದರೆ 105 ತಗೊಳ್ಳಿ. ಕೆಲವೊಂದು ಪೋಸ್ಟ್ ಆಫೀಸಲ್ಲಿ ಸಿಗೋದಿಲ್ಲ, ಅಂಥ ಟೈಮಲ್ಲಿ 50 ತೆಗೆದುಕೊಂಡು 50ನ ಏನು ಮಾಡಬೇಕು, 10 ತೆಗೆದುಕೊಳ್ಬೇಕು. ನೋಡಿ, ಪ್ರತಿ 100 ರೂಪೀಸ್ಗೆ 10 ರೂಪೀಸ್ ಏನೋ ಕಮಿಷನ್ ತೊಗೋತಾರೆ ಪೋಸ್ಟ್ ಆಫೀಸಿಂದ, ಅದು ಗೌರ್ಮೆಂಟ್ ಫೀಸಲ್ಲೇ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ನೀವು 500 ರೂಪಾಯಿ DD, ನಾನು 100 ರೂಪೀಸ್ ಏನೋ ಸಪೋಸ್ ತೊಗೊಂಡೆ ಅಂದರೆ 50 ರೂಪಾಯಿ ಬೀಳುತ್ತೆ ಎಕ್ಸ್ಟ್ರಾ. ಅಂದರೆ 550 ರೂಪೀಸ್ ನೀವು ಪೇ ಮಾಡಬೇಕಾಗುತ್ತೆ ಪೋಸ್ಟ್ ಆಫೀಸಲ್ಲಿ. ಆ ಪೋಸ್ಟಲ್ DDನ ಯಾವ ರೀತಿ ಪೇ ಮಾಡೋದಂತ ಕೂಡ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ಓಕೆ, ನಾನು ಆಲ್ರೆಡಿ ತೊಗೊಳ್ಳೋದು ಒಂದು ಪೋಸ್ಟಲ್ DDನ ತೆಗೆದುಕೊಂಡಿದ್ದೀನಿ, ಅದನ್ನು ನಿಮಗೆ ಯಾವ ರೀತಿ ಅಂತ ಹೇಳ್ತೀನಿ. ಓಕೆ,
ಈಗ RTI ಯಾರು ಅಪ್ಲೈ ಮಾಡ್ತಿರ್ತಾರೋ ಅವರಿಗೆ ಪೋಸ್ಟಲ್ ಡಿ ಡಿ ಬಗ್ಗೆ ನಾಲೆಜ್ ಇರುತ್ತೆ. ಬಟ್ ಅದು ಇರಲಿ, ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಆ್ಯಕ್ಚುಲಿ ಈ ವಿಡಿಯೋಕ್ಕಿಂತ ಸಪ್ರೇಟಾಗಿ ಒಂದು ಯಾವ ರೀತಿ ಪೋಸ್ಟಲ್ ಆರ್ಡ್ರನ್ನ ತುಂಬಬೇಕು ಮತ್ತು ಪೋಸ್ಟಲ್ ಆರ್ಡ್ರ್ ಯಾವ ರೀತಿ ಏನೇನು ಹಾಕಬೇಕು ಅಂತ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಮತ್ತೊಂದು ಸಪ್ರೇಟ್ ವಿಡಿಯೋನು ಮಾಡ್ತೀನಿ. ಓಕೆ, ಇನ್ನು ನೋಡಿ, ಇಲ್ಲಿ ಪೋಸ್ಟಲ್ ಆರ್ಡ್ರ್ ಏನು ಡಿ ಇರುತ್ತೆ ನೋಡಿ, ಅದರಲ್ಲಿ ಇಲ್ಲಿ ಹೆಂಗಿರುತ್ತೆ, ಯಾರ ಹೆಸರಿಗೆ ಹಾಕಬೇಕು, ಇಲ್ಲಿ ಏನಿರುತ್ತೆ ಯಾರಿಂದ ಅಂದರೆ ನಮ್ಮ ಹೆಸರು ಹಾಕಬೇಕು. ಇನ್ನು ನೆಕ್ಸ್ಟು ಇಲ್ಲೊಂದು ಕ್ರಮ ಸಂಖ್ಯೆ ಇರುತ್ತೆ, ಇಲ್ಲೋ ಥರ ರೆಸಿಪ್ಟ್ ಇರುತ್ತೆ. ಈ ರೆಸಿಪ್ಟ್ ಹರಿದು ನೀವು ಇಟ್ಕೋಬೇಕು. ಇದು ಏನಿದೆ ಇಲ್ಲಿ ಈ ಸೀರೀಸ್ ನಂಬರ್ ಏನಿದೆ, ಈ ಸೀರೀಸ್ ನಂಬರ್ ಆ ಪೋಸ್ಟಲ್ ಆರ್ಡಿನ ಈಗ ಒಂದು ಸೀರೀಸ್ ನಂಬರ್ ಹಾಕಿ ಎಲ್ಲ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಅಂದರೆ ಕ್ರಮಾಂಕ ಹಾಕಿ ಇಲ್ಲಿ ಒಂದು ಡೇಟ್ನ ಯಾವ ಡೇಟಿಗೆ ಫಿಲಪ್ ಮಾಡಿದ್ದು ಅದನ್ನು ಹಾಕಿಬಿಡಬೇಕು. ಓಕೆ, ಇನ್ನು ನೀವು ಎಲ್ಲಿ ಕೇಳಿದರೆ ನೀವು ಕಲಿತಿರೋ ಶಾಲೆಗಳು ಸೆಕೆಂಡ್ ಇಯರ್ ಪ್ರೌಢಶಾಲೆ ಅಂದರೆ 8th 9th 10th 11th 12th ಡಿಗ್ರಿ ಈ ಎಷ್ಟು ಡೀಟೇಲ್ಸ್ನ ಇಲ್ಲಿ ಹಾಕಬೇಕು. ನಿಮ್ಮ ಶಾಲೆ ಹೆಸರು ನೋಡಿ, ಯೂಶ್ವಲಿ ಶಾಲೆ ಸೇರಿದ ದಿನಾಂಕ ಬಿಟ್ಟ ದಿನಾಂಕ ಎಕ್ಸಾಕ್ಟಾಗಿ ಯಾರಿಗೂ ಗೊತ್ತಿರೋದಿಲ್ಲ, ಬಟ್ ನೀವು ರ್ಯಾಂಡಮಾಗಿ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಏನಾದರೂ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡಿದ್ರೆ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಅದನ್ನು ಕೂಡ ಹಾಕ್ಬೋದು. ಈಗ ನಾರ್ಮಲಾಗಿ ಅಂದರೆ ಏನು ಒಂದು ಅಜ್ಮಾಸಲ್ಲಿ ಏನು ಹಾಕಬೇಕಂದ್ರೆ, ನಾರ್ಮಲ್ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನ್ ಯಾವುದಾದ್ರು ಡೇಟ್ ಹಾಕಿ. ಸ್ಕೂಲ್ ಯಾವಾಗ ಮುಗಿಯುತ್ತೆ, ಸ್ಕೂಲ್ ಹೇಳ್ತಾ ಇರೋದು 8th to 10th. ನಿಮಗೆ ಏಪ್ರಿಲಲ್ಲಿ ಮುಗಿಯುತ್ತೆ, ಏಪ್ರಿಲ್ 10, 8 ಈ ಥರ ಹಾಕಿ. ಓಕೆ, ಇನ್ನು ನಿಮ್ಮ ಶೈಕ್ಷಣಿಕ ಅರ್ಹತೆ ಬಗ್ಗೆ ವಿವರ. ಇನ್ನು SLCದಂತೂ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ, PUC ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ, ಡಿಗ್ರಿಯಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಅವನ್ನೇ ಹಾಕಿಬಿಡಿ. ನಿಮ್ಮ ಶೈಕ್ಷಣಿಕ ಅರ್ಹತೆ SLC ಹಾಕಿ. ಓಕೆ, SLC. ನೆಕ್ಸ್ಟು ಇತರೆ ಪರೀಕ್ಷೆಗಳು ಅಂದರೆ ಇತರೆ ಪರೀಕ್ಷೆಗಳು ಯಾವುವು, ನಿಮ್ಮ ಒಂದು PUC ಡಿಗ್ರಿ. ಈಗ ಡಿಗ್ರಿ ಮೇಲೆ ಕಂಪ್ಯೂಟರ್ ಆಪ್ರೇಟ್ ಹಾಕ್ತಾರೆ ಅಂತ ತಿಳ್ಕೊಳ್ಳಿ, ಡಿಗ್ರಿ ಬೇಕಂದರೆ PUC ಹಾಕಿ, ಡಿಗ್ರಿ ಹಾಕಿ. ಇಲ್ಲ ನಾವು ಇನ್ನೊಂದು ದಲ್ಲಾಳಿ ಏನೋ ಬರುತ್ತೆ, ದಲ ಇತ್ತು ಅಂತೇಳಿ ಅವರಿಗೆ 8th ಏನೋ ಕ್ವಾಲಿಫಿಕೇಷನ್ ಇದೆ, 4th 8th ಅಲ್ಲಿ ನಿಮ್ಮ 4th ಕ್ಲಾಸ್ ಹಾಕಿ ಅದನ್ನು ಒಂದು ಮಾರ್ಕ್ಸ್ ಕಾರ್ಡ್ ಎಷ್ಟನೇ ಪ್ರಯತ್ನದಲ್ಲಿ ಅದನ್ನು ಹಾಕಿ ಅಲ್ಲಿ ಲಗತ್ತಿಸಬೇಕು. ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ ನೋಡಿ, ಇಲ್ಲಿ ನಿಮ್ಮ ತಂದೆ ತಾಯಿಯ ಡೀಟೇಲ್ಸು ಮತ್ತು ಅವರ ಒಂದು ಏನೇನು ಕ್ವಾಲಿಫಿಕೇಷನ್ ಇದೆ ಅಂದರೆ ಅವರ ಹೆಸರು, ವಿಳಾಸ, ಅವ್ರ ಕೆಲಸ ಏನಿದೆ ಹಾಕಬೇಕು. ತಾಯಿದು ಹಾಗೆ. ಸಪೋಸ್ ತಂದೆ ತಾಯಿ ಇಲ್ಲ ಅಂದರೆ ಇಲ್ಲಿ ಹಾಕಬೇಕು. ದಯವಿಟ್ಟು ಇದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕಲ್ಲಿ ಅಳಕೆ ಹೋಗಿದೆ ಹಾಗಾಗಿ, ಬಟ್ ಇದು ಗಾರ್ಡಿಯನ್ ಯಾರು ಇರ್ತಾರೆ ನೋಡಿ ಅವ್ರ ಡೀಟೇಲ್ಸ್ ಇದ್ದರೆ ಹಾಕಬೇಕು, ಇಲ್ಲಾಂದರೆ ಖಾಲಿ ಬಿಡಬೇಕು. ಇದನ್ನು ಕೂಡ ಅಷ್ಟೇ, ಮದುವೆಯಾಗಿದ್ದಲ್ಲಿ ಪತಿ ಪತ್ನಿಯರ ಸಪೋಸ್ ಹುಡುಗ ಆಗಿದ್ದರೆ ಅವರ ಹೆಂಡತಿಯ ಒಂದು ಡೀಟೇಲ್ಸ್ನ ಹಾಕಬೇಕು, ಹುಡುಗಿ ಆಗಿದ್ದರೆ ಅವ್ರ ಗಂಡನ ಡೀಟೇಲ್ಸ್ ಎಲ್ಲ ಹಾಕಬೇಕು. ನೆಕ್ಸ್ಟು ಇಲ್ಲೇನಿದೆ, ಕರ್ನಾಟಕ ವಿಧಾನಸಭೆ ಸಚಿವಾಲಯ ಅಂತ ಹಾಕಿ, ಯಾಕಂದರೆ ಕರೆದಿರೋ ಪೋಸ್ಟು ಅದೇ ಒಂದು ಡಿಪಾರ್ಟ್ಮೆಂಟಲ್ಲಿ. ಓಕೆ, ಇಲ್ಲ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಿರೋಂಥದ್ದು ಇವೆರಡು ನೋಡಿ, ABC ಇವೇನಿದೆ 3 ಕೂಡ ಹೈದರಾಬಾದ್ ಕರ್ನಾಟಕದವ್ರಿಗೆ. ನಿಮ್ಮದು ಏನಾದರೂ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ನೀವು SS ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೀವು ಇದುವರೆಗೆ ಸರ್ಕಾರಿ ಸೇವೆ ಸಲ್ಲಿಸುತ್ತಿದ್ದಾರೆ, ನಿಮ್ಮ ಮೇಲಾಧಿಕಾರಿ ನಿಮ್ಮ ಸೇವಾವಧಿ ಅಂದರೆ NOC ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇಲ್ಲೇನು ಕೇಳಿದ್ರೆ 6ನೇ ಕಾಲಮ್, ನೀವು 6ನೇ ಕಾಲಮ್ ಎಲ್ಲಿದೆ. ಓಕೆ, 6ನೇ ಕಾಲಮ್ ಇರೋದು ಇಲ್ಲಿದೆ. ಓಕೆ, ಈಗ ಯಾವುದಾದ್ರೂ ಒಂದು ರಿಸರ್ವೇಷನ್ನ ಕ್ಲೇಮ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಇದು ಮಾಡಿದಾರಲ್ಲ ಅಂತ ಕೇಳಿದರೆ, ಹಾಗಾಗಿ ನಾವೇನು ಎಸ್ ಸೂಕ್ತ ದಾಖಲೆಗಳು ಹೌದು ಅಂತ ಹಾಕಿ. ಒಂದು ವೇಳೆ ಯಾವುದೂ ಇರಲಿಲ್ಲ, ಕ್ಲೇಮ್ ಮಾಡದೇ ಇದ್ದರೆ ಇಲ್ಲ ಅಂತ ಹಾಕಿ. 9ನೇ ಕಾಲಮ್ನಲ್ಲಿ ನೀವು ಕಾಣಿಸಿರುವ ಶೈಕ್ಷಣಿಕ ಅರ್ಹತೆ ಬಗ್ಗೆ ಸಂಬಂಧಪಟ್ಟ ಸಂಸ್ಥೆ ಪ್ರಾಧಿಕಾರಗಳು ನೀಡಿದ ಪ್ರಮಾಣ ಪತ್ರ. ಎಸ್ ಅಂದರೆ 9ನೇದೆಲ್ಲ ನೀವು ಎಜುಕೇಷನ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಹಾಕಿದ್ದೀರಾ ಅಂತ ಕೇಳಿದ್ರೆ ಹೌದು ಲಗತ್ತಿಸಲಾಗಿದೆ ಅಂತ ಬರೆಯಿರಿ. ಓಕೆ, ಇಲ್ಲಿ ಏನೇನು ಲಗತ್ತಿಸಲಾಗಿದೆ ಅಂತ ಕೇಳಿದ್ದಾರೆ ಅಂದರೆ ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಸಪೋಸ್ ನಾನೊಂದು ಡಿಗ್ರಿ ಕ್ವಾಲಿಫಿಕೇಷನ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ನೀವು ಮೊದಲು ಪೋಸ್ಟಲ್ ಆರ್ಡ್ರನ್ನ ಹಾಕಿ, ಆಮೇಲೆ ಆಧಾರ್ ಕಾರ್ಡ್. ಎಸ್, ಓಕೆ, ಆಮೇಲೆ ಏನು ಹಾಕ್ತೀರಾ, ನಿಮ್ಮ ಒಂದು ಮತ್ತೆ ಯಾವ ಡಾಕ್ಯುಮೆಂಟ್ಸ್ ಇದ್ದರೆ ಹಾಕಿ. ಆಧಾರ್ ಕಾರ್ಡು ಎಂದರೆ ಇಲ್ಲ ಕಾಮ ಬಿಟ್ಟು ಹಾಕಿ. ಆಮೇಲೆ ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಅಂತ ಹಾಕಿ, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು. ಓಕೆ, ಇದರ ಜೊತೆಗೆ ಇನ್ನೊಂದು ಕೇಳಿದ್ದಾರೆ ಅವರು, ನೆನಪಿರಲಿ 100% ನಡತೆ ಪ್ರಮಾಣ ಪತ್ರಗಳು. ಓಕೆ, ಆ ನಡತೆ ಪ್ರಮಾಣ ಪತ್ರಗಳು ಕೂಡ ನೀವಿಲ್ಲಿ ಬರೀಬೇಕಾಗುತ್ತೆ. ನಡತೆ ಪ್ರಮಾಣ ಪತ್ರ ಏನು ಕೇಳಿದ್ದಾರೆ, ನೀವೇನಾದರೂ ಒಂದು ಮುಖ್ಯೋಪಾಧ್ಯಾಯರಿಂದ ಅಥವಾ ಗೆಜೆಟೆಡ್ ಆಫೀಸರಿಂದ 2 ಇರಬೇಕು. 2 ಗೆಜೆಟೆಡ್ ಆಫೀಸರಿಂದ ಬೇರೆ ಗೆಜೆಟೆಡ್ ಆಫೀಸರ್ಗಳು. ಓಕೆ, ಮತ್ತು ಒಂದು ನಿಮ್ಮ ಶಾಲೆಯಲ್ಲಿ ಬರ್ಕೊಂಡಿರ್ಬೇಕು. ಶಾಲೆ ಕಾಲೇಜು ಯಾವುದಾದ್ರೂ ಬರ್ಕೊಂಬರ್ರಿ. 6 ತಿಂಗಳ ಹಿಂದೆ ಇರಬಾರ್ದು, ಅಂದರೆ ರೀಸೆಂಟಾಗಿ ಬರ್ಕೊಂಡು ಬಂದಿರಬೇಕು. ಓಕೆ, ಇಷ್ಟೆಲ್ಲ ಆದ ಬಳಿಕ ನಿಮ್ಮ ಒಂದು ಯಾವ ಸ್ಥಳದಲ್ಲಿದ್ದರೆ ದಿನಾಂಕ ಹಾಕಿ, ಒಂದು ಅಭ್ಯರ್ಥಿ ನಿಮ್ಮ ಸಿಗ್ನೇಚರ್ ಹಾಕಿ, ಏನೋ ಒಂದು ಸಿಗ್ನೇಚರ್ ಹಾಕಿ. ಓಕೆ, ಇಷ್ಟು ಫಾರ್ಮ್ನ ಫಿಲಪ್ ಮಾಡಬೇಕು. 2 ಸೆಟ್ ಇರ್ತವೆ. ಇನ್ನು ಇದು ಆ್ಯಕ್ಚುಲಿ ಇವೆಲ್ಲ ಫಾರ್ಮೆಟ್ ಇದ್ದ ರೀತಿ, ಬಟ್ ಇವೇನೆಲ್ಲ ಇಲ್ಲೇ ತುಂಬಾರ್ದು, ಬ್ಲ್ಯಾಂಕ್ ಬಿಡಬೇಕು. ಈ ಫಾರ್ಮ್ ಪೂರ ಇದೇ ರೀತಿ ಇರುತ್ತೆ. ಈ ಫಾರ್ಮ್ ನಾನು ಏನು ತೋರಿಸಿಲ್ಲ ಇದೇ ರೀತಿ ಇರುತ್ತೆ. ಓಕೆ,
ಇದು ನಿಮಗೆ ವಿಧಾನಸಭೆ ಸಚಿವಾಲಯಲ್ಲಿ ಸಿಗುತ್ತೆ. ಇಲ್ಲಿ ಒಂದು ನಂಬರ್ ಸೀರೀಸ್ ಇರುತ್ತೆ. ಆ ಸೀರೀಸ್ಗಳು ಎರಡು ಏನೋ ಇರ್ತವೆ, ಎರಡು ನಂಬರ್ ಸೇಮ್ ಇರಬೇಕು, ಎರಡು ಕರೆಕ್ಟ್ ಫಿಲಪ್ ಮಾಡಿ ಕಳಿಸಿರಬೇಕು. ಇನ್ನು ಪೋಸ್ಟಲ್ ಆರ್ಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು